ಇನ್ನೊಬ್ಬ ನಟ ದರ್ಶನ್ ಭೇಟಿಗೆ ಅಂತ ಹೇಳಿ ಬಂದಿರೋದು. ಧನ್ವೀರ್ನನ್ನು ಚೆಕ್ ಪೋಸ್ಟ್ ಬಳಿ ತಡೆದಿದ್ದಾರೆ ಜೈಲು ಸಿಬ್ಬಂದಿ. ನಾನು ದರ್ಶನ್ನನ್ನು ಮೀಟ್ ಮಾಡಬೇಕು ಅಂಥೇಳಿ ಈ ನಟ ಬಂದಿರೋದಲ್ಲಿಗೆ ಕಾರಲ್ಲಿ ಜೈಲಿನ ಆವರಣಕ್ಕೆ ಬರೋದಕ್ಕೆ ಅವಕಾಶ ಯಾರಿಗೂ ಇಲ್ಲ. ಜೈಲು ಒಳಗಡೆನೇ ಆವರಣದ ಒಳಗಡೆ ಬಂದುಬಿಡ್ತೀವಿ ಅಂತ ಹೇಳಿದ್ರೆ ಅವಕಾಶ ಕೊಡಲ್ಲಪ್ಪ. ಹೀಗಾಗಿ ಜೈಲಿನ ಆವರಣಕ್ಕೆ ನಡ್ಕೊಂಡೇ ತೆರಳಿರೋದು ಧನ್ವೀರ್. ಕಾರಣ ಒಳಗಡೆ ಬಿಡಿ ಅಂತ ಕೇಳಿರಬೇಕು ಧನ್ವೀರ್. ಒಳಗಡೆ ಎಲ್ಲ ಬಿಡೋಕ್ಕಾಗಲ್ಲ, ನಡ್ಕೊಂಡು ಬಾಪ ನೀನು ಅಂತ ಹೇಳಿದ ಮೇಲೆ ಆಯಿತು ನಾನು ನಡ್ಕೊಂಡೇ ಬರ್ತೀನಿ ಅಂತ ಹೇಳಿ ಧನ್ವೀರ್ ಬಂದಿರೋದು. ದರ್ಶನ್ ಏನಾದರೂ ಒಳಗಡೆಯಿಂದ ಓಕೆ ಕಳಿಸಿ ಧನ್ವೀರ್ನ ಅಂತ ಹೇಳಿದ್ರೆ ಮಾತ್ರ ಭೇಟಿಗೆ ಅವಕಾಶ ಸಿಗುತ್ತೆ. ವಿಚಾರಣಾಧೀನ ಬಂಧಿಗೆ ವಾರಕ್ಕೆ 2 ಬಾರಿ ಮಾತ್ರ ಬೇರೆಯವರ ಭೇಟಿಗೆ ಅವಕಾಶ ಇರುತ್ತೆ. ಇದು ಗೊತ್ತಿರಲಿ. ವಿಚಾರಣಾಧೀನ ಖೈದಿ ಬೇರೆ, ಸಜಾಬಂದಿ ಬೇರೆ. ಸಜೆ ಅಂದರೆ ಶಿಕ್ಷೆ ಆಗಿರ್ತಕ್ಕಂಥ ಖೈದಿ, ಆ ವ್ಯಕ್ತಿ ಬೇರೆ. ವಿಚಾರಣೆ ಅಧೀನದಲ್ಲಿ ಇನ್ನೂ ಈ ವ್ಯಕ್ತಿಯ ವಿಚಾರಣೆ ಬಾಕಿ ಇದೆ ಎನ್ನುವ ಹಂತದಲ್ಲಿ ಆ ವ್ಯಕ್ತಿಯನ್ನು ಭೇಟಿ ಮಾಡಲಿಕ್ಕೆ 1 ವಾರಕ್ಕೆ 2 ಬಾರಿ ಮಾತ್ರ ಆಚೆಯಿಂದ ಯಾರಾದರೂ ಬಂದು ಭೇಟಿ ಮಾಡಬಹುದು. ಆ ಥರದ ನಿಯಮ ಇದೆ. ಈಗ ಆಲ್ರೆಡಿ ಎಷ್ಟೊಂದು ಜನ ಅವರು ಫ್ಯಾಮಿಲಿಯವರೆಲ್ಲ ಬಂದು ಭೇಟಿ ಮಾಡಿದ್ದಾರೆ. ಅಮ್ಮ ಬಂದರು, ಸಹೋದರ ಬಂದಾಯಿತು, ಹೆಂಡತಿ ಬಂದಿದ್ದರು, ಮಗ ಬಂದಿದ್ದ, ಇನ್ಯಾರೋ ಬಂದಿದ್ದರು. ಸೊ ಇದೆಲ್ಲ ಆದಮೇಲೆ ಎಷ್ಟು ಬಾರಿ ಹಾಗಾದರೆ 1 ವಾರಕ್ಕೋ 10 ದಿನಕ್ಕೋ ಎಷ್ಟು ಬಾರಿ ಭೇಟಿಗೆ ಅವಕಾಶ ಅಂತ ಕೂಡ ಸಹ ಖೈದಿಗಳು, ಸಜಾಬಂದಿಗಳೋ ಇನ್ನೊಬ್ಬರು ಮತ್ತೊಬ್ಬರು ಆಕ್ಷೇಪ ಎತ್ತಬಹುದು. ಅಥವಾ ಜೈಲಿನ ನಿಯಮಾವಳಿಗಳಲ್ಲಿ ಅದು ಅವಕಾಶ ಇರದೇ ಇದ್ದಾಗ ಯಾರು ಬೇಕಾದ್ರೂ ಕ್ವಶನ್ ಮಾಡಬಹುದು ಅದನ್ನು. ಇದರಿಂದ ಸೊ ಈಗಾಗಲೇ ಇಷ್ಟು ಭೇಟಿಯಾಗಿರೋದ್ರಿಂದ ಧನ್ವೀರ್ ಭೇಟಿ ಕತೆ ಏನು ಅಂತ ಗೊತ್ತಿಲ್ಲ. ಈ ವಾರದಲ್ಲಿ ಉಳಿದಿರೋದು ಕೇವಲ 1 ಅವಕಾಶ ಮಾತ್ರ. ಈ ವಾರಕ್ಕೆ, ಈ ವಾರದ ಕೋಟ ಮುಗಿಸ್ಕೊಳ್ತೀವಿ ಅಂತ ಬಂದರೆ ಧನ್ವೀರ್ ಭೇಟಿಯಾಗಿ ಹೋಗ್ಬಿಟ್ರೆ ಇಡೀ ವಾರ ಇನ್ಯಾರೂ ಬರೋ ಹಾಗಿಲ್ಲ. ಅದು ಪತ್ನಿನೂ ಟ್ರೈ ಮಾಡಿದ್ರು ಬರೋಕ್ಕಾಗಲ್ಲ, ಮನೆಯವರು ಟ್ರೈ ಮಾಡಿದ್ರು ಬರೋಕ್ಕಾಗಲ್ಲ. ಹಾಗಾಗಿ ಧನ್ವೀರ್ ಭೇಟಿಗೆ ಈಗ ದರ್ಶನ್ ಎಸ್ಸಾ ನೋನಾ ಅದು ಮಾತ್ರ ಇರ್ತಕ್ಕಂಥ ಕ್ವಶನ್. ಇಟ್ಟಿಸ್ಕೊಳ್ಳೋಕ್ಕೆ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಧನ್ವೀರ್ ದರ್ಶನ್ ಭೇಟಿ ಮಾಡಬೇಕು ಅಂತ ಬಂದಿರೋದು, ಏನು ಅವಕಾಶ ಸಿಗ್ತಾ ಇದೆಯಾ ಒಳಗಡೆಯಿಂದ? ಓಕೆನಾ, ಆಯಿತು ಬರಲಿ ಧನ್ವೀರ್ ಮಾತಾಡ್ತೀನಿ ಏನಾದರೂ ದರ್ಶನ್ ಹೇಳಿರೋದಾ, ಏನು ಕತೆ ಅಂತ? ರಮಕಾಂತ್, ಈಗಾಗಲೇ ಏನೋ ದರ್ಶನ್ ಅವರ ಭೇಟಿಗೆ ವಾರಕ್ಕೆ 2 ಸಲ ಮಾತ್ರ ಅವಕಾಶ ಇರುವಂತದ್ದು. ನಿನ್ನೆ ಕುಟುಂಬಸ್ಥರು ಭೇಟಿ ಕೊಟ್ಟಿದ್ರು. ಇವತ್ತು ನಟ ಧನ್ವೀರ್ ಕೂಡ ಅವರ ಆಪ್ತ ಬಳಗದಲ್ಲಿ ಕೂರಿಸ್ಕೊಂಡಿದ್ದ, ಆತ ಇವತ್ತು ಹೋಗಿರುವಂತದ್ದು. ಆದ್ರೆ ಅದಕ್ಕೆ ದರ್ಶನ್ ಓಕೆ ಮಾಡ್ಬೇಕಾಗುತ್ತೆ, ಒಳಗಡೆ ಬರ್ಬೇಕು ಅಂತೆಲ್ಲ ಅವ್ರು ಬಿಡಿ ಅಂತ ಹೇಳಿದ್ರೆ ಇವ್ರನ್ನ ಒಳಗಡೆ ಬಿಡ್ತಾರೆ. ಯಾಕಂದ್ರೆ ಹಿಂದೆ ದರ್ಶನ್ ಹಲವರನ್ನ ಭೇಟಿ ಮಾಡ್ಲಿಕ್ಕೆ ಕೂಡ ನಿರಾಕರಿಸಿದ್ರು. ಅಂದ್ರೆ ಅವ್ರಿಗೆ ಸ್ವಲ್ಪ ವಿಚಾರವಾಗಿ ಯಾರನ್ನು ಕೂಡ ನಾವು ಸದ್ಯ ಭೇಟಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಅವ್ರು ಹೋಗಿರುವಂತದ್ದು. ಆರಂಭದಲ್ಲಿ ಇವ್ರನ್ನ ಪೊಲೀಸರು ಕೂಡ ತಡೀತಾರೆ, ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇದಾದ ಬಳಿಕ ಏನು ಪರಪ್ಪನ ಅಗ್ರಹಾರಕ್ಕೆ ಜೈಲು ಬಳಿ ರೀಚ್ ಆಗುವ ಮೊದಲೇ ಒಂದು 200 ಮೀಟರ್ ಹಿಂದೆನೆ ಒಂದು ಬ್ಯಾರಿಕೇಡ್ ಹಾಕಿ ಅಲ್ಲಿ ಒಂದು ಪೊಲೀಸರು ತಡೆದವ್ರನ್ನ ಬಿಟ್ಟಿರುವಂತದ್ದು. ಬಳಿಕ ಅವ್ರು ಅಲ್ಲಿಂದ ನಡೆದುಕೊಂಡೇ ಜೈಲವರು ಕೂಡ ಹೋಗಿದ್ದಾರೆ. ಈಗ ಅವ್ರಿಗೆ ಮಾಹಿತಿ ಹೋಗಿರುವಂತದ್ದು. ದರ್ಶನ್ ಒಂದ್ ವೇಳೆ ಓಕೆ ಅಂತ ಹೇಳಿದ್ರೆ ಅವ್ರನ್ನ ಭೇಟಿ ಮಾಡುವಂತದ್ದು. ಸೊ ಇವರು ಹೋಗಿ ಒಳಗೆ ಭೇಟಿ ಆದ್ರೆ ಇಲ್ಲಂತ ಅವ್ರು ಬಂದು ಮಾತನಾಡಿದ ಬಳಕ ಅಷ್ಟೇ ಗೊತ್ತಾಗುವಂತದ್ದು. ಸೊ ಒಟ್ಟಾರೆ ದರ್ಶನ್ ಏನೋ ಪರಪ್ಪನ ಅಗ್ರಹಾರದಲ್ಲಿ ನಿನ್ನೆ ಅವ್ರ ಕುಟುಂಬಸ್ಥರು ಎಲ್ಲ ಬಂದು ಹೋದ ಬಳಿಕ ಒಂದಿಷ್ಟು ಆರಾಮಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸಾಕಷ್ಟು ಮೊದಲು ಯೋಚನೆಗೆ ಮತ್ತೆ ಇದೇ ವಿಚಾರವಾಗಿ ಸಾಕಷ್ಟು ಕುಗ್ಗಿ ಹೋಗಿದ್ರು ದರ್ಶನ್ ಅನ್ನೋ ಮಾಹಿತಿ ಕೂಡ ಇತ್ತು. ಆದ್ರೆ ನಿನ್ನೆ ಕುಟುಂಬಸ್ಥರು ಎಲ್ಲ ಬಂದು ಹೋದ ಬಳಿಕ ಅವರಿಗೆ ನೀಡಿರುವಂತ ಸಾಂತ್ವನ ಮತ್ತು ಧೈರ್ಯವನ್ನ ಹೇಳೋಗಿದ್ದಾರೆ. ಇದಾದ ನಂತರ ಸ್ವಲ್ಪ ಆರಾಮಾಗಿದ್ದಾರೆ. ಬೆಳಗ್ಗೆ ವಾಕಿಂಗ್ ಎಲ್ಲ ಮಾಡ್ಕೊಂಡು ಜೈಲಿನಲ್ಲಿ ಆರಾಮಾಗಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಇದರ ಬೆನ್ನಲ್ಲೇ ಧನ್ವೀರ್ ಭೇಟಿಗೆ ಬಂದಿರುವಂತದ್ದು. ಧನ್ವೀರ್ ಭೇಟಿಯ ಬಳಿಕ ಅಷ್ಟೇ ಏನ್ ಭೇಟಿ ಆದ್ರೆ ಏನ್ ಮಾತಾಡಿದ್ರು ಅನ್ನೋ ಒಂದಿಷ್ಟು ಮಾಹಿತಿಗಳು ಹೊರಬೀಳುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.